ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. 9 ಗಂಟೆ 5 ನಿಮಿಷ ಆಗಿದೆ. ಎಷ್ಟು ಮಾರ್ಕೆಟ್ ಓಪನ್ ಆಗ್ತಾ ಇದೆ. ಸೊ ನೋಡೋಣ ಎಷ್ಟು ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಥವಾ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ. ಆಪ್ಷನ್ ಟ್ರೇಡಿಂಗ್ ಚಾಲೆಂಜ್ ವಿತ್ 1,00,000 ರೂಪೀಸ್ ಕ್ಯಾಪಿಟಲ್ ಡೇ 6 ಇವತ್ತು. ಡೇ 6. ಸೊ ಇಲ್ಲಿ ನೋಡ್ಬೋದು ಗ್ಯಾಸ್ ಎಷ್ಟು ಮನಿನಲ್ಲಿ ಹೋದ್ರೆ ನಿಮಗೆ ಸಿಗುತ್ತೆ 1,12,858 ರೂಪೀಸ್. ಅಂದರೆ ನಿನ್ನೆ ನಮಗೆ 11,000 ಪ್ಲಸ್ ಪ್ರಾಫಿಟ್ ಆಗುತ್ತೆ ಅಲ್ವಾ. ಸೊ ಅದು ಆ್ಯಡ್ ಆಗಿರುತ್ತೆ. ಸೊ ಫಾರ್ ವಿತ್ಡ್ರಾವಲ್ ಅಂತಲೇ ತೋರಿಸುತ್ತೆ. ಸೊ ಮಾರ್ಜಿನ್ ಅವೈಲೇಬಲ್ 1,12,000 ಆಗಿದೆ. ಓಕೆ, 12% ROI ಜನರೇಟ್ ಆಗಿದೆ. ಸೊ ಓಕೆ, ಜಸ್ಟ್ ಟ್ರೇಡರ್ಸ್ ಡೈರಿಗೆ ಹೋಗ್ಬಿಟ್ರೆ ನಿಮಗೆ ಸಿಗುತ್ತೆ ಇಲ್ಲಿ. ಫಸ್ಟ್ 10,237 ಪ್ರಾಫಿಟ್ ಆಗಿರುತ್ತೆ. ಅದಾದಮೇಲೆ 6,800 ಲಾಸ್ ಆಗಿರುತ್ತೆ. ಅದಾದಮೇಲೆ 8,800 ಪ್ರಾಫಿಟ್ ಆಗಿರುತ್ತೆ. ಅದಾದಮೇಲೆ 8,600 ಲಾಸ್ ಆಗಿರುತ್ತೆ. ಅದಾದಮೇಲೆ 11,004 ರೂಪೀಸ್ ಪ್ರಾಫಿಟ್ ಆಗಿರುತ್ತೆ. ಸೊ ಈ ಥರ ಜರ್ನಿ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಇವತ್ತು ಯಾವ ಥರ ಬರುತ್ತೆ ಟ್ರೇಡು? ಸೊ ಆಲ್ಮೋಸ್ಟ್ ಮಾರ್ಕೆಟ್ ಓಪನ್ ಆಗ್ತಿದೆ. ಸೊ ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆನೇ ಈ ಥರ ನಾನು ಲೈನ್ಸನ್ನು ಟೆಲಿಗ್ರಾಮಲ್ಲಿ ಸೊ ಅಪ್ಡೇಟ್ ಮಾಡಿರ್ತೀನಿ. ಹೋಗಿ ನೀವು ಬೇಕಾದರೆ ಈ ಥರ ಲೈನ್ಗಳನ್ನು ನೀವು ಡ್ರಾ ಮಾಡ್ಕೊಂಡು, ಅಂದರೆ ಸಪೋರ್ಟ್ ರೆಸಿಸ್ಟೆನ್ಸು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಸಪೋರ್ಟ್ ರೆಸಿಸ್ಟೆನ್ಸನ್ನು ನೀವು ಡ್ರಾ ಮಾಡಿಕೊಂಡು ಆರಾಮಾಗಿ ಸೊ ಟ್ರೇಡಿಂಗ್ನ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಚಾನಲ್ ಬ್ರೇಕ್ ಆಗಿದೆ. ಓಕೆ, ಪ್ಯಾರಲಲ್ ಚಾನಲ್ ಬ್ರೇಕ್ ಆಗಿದೆ. ಸೊ ಕಾಲ್ ಸೈಡ್ಗೆ ಎಂಟ್ರಿ ತಗೋಬೇಕಂತ ವೆಯ್ಟ್ ಮಾಡ್ತೇನೆ. ಜಸ್ಟ್ ರಿಟ್ರೇಸಿಗೆ ಬಂದಿತ್ತು, ಬಟ್ ಮತ್ತೆ ಸ್ವಲ್ಪ ವಾಪಸ್ ಹೋಯಿತು. ಬರಲಿ ಪ್ರೀಮಿಯಮ್ಮು ಬಂತು ಅಂದರೆ ಕಾಲ್ ಸೈಡಿಗೆ ತಗೋತೀನಿ. ಸೊ ಲಾಜಿಕನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಟ್ರೇಡ್ ತೊಗೊಂಡ್ಮೇಲೆ. ಸೊ ಚಾನಲ್ ಬ್ರೇಕ್ ಆಗಿದೆ, ಜೊತೆಗೆ ಇಲ್ಲಿ ಇಂಟ್ರಾಡೇ ಹೈ ಕೂಡ ಇದೆ. ಓಕೆ, ಅದನ್ನು ಬ್ರೇಕ್ ಮಾಡೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇದೆ ಮಾರ್ಕೆಟು. ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಬರಲಿ ಎಂಟ್ರಿ ತೊಗೋಬೇಕಂತ ಪ್ಲ್ಯಾನ್ ಇದೆ. ಸೊ ಮಾರ್ಕೆಟು ಬುಲ್ಲಿಶ್ನೆಸ್ ತೋರಿಸ್ತಾ ಇದೆ. ಸೊ ಈ ಥರ ಮೇಲ್ಗಡೆ ಹೋಗುವಂಥ ಪ್ಲ್ಯಾನನ್ನು ಮಾಡ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಸ್ವಲ್ಪ ರಿಕವರ್ ಮೂಡ್ನಲ್ಲಿದೆ. ಸಿ ಬರಲಿ ಪ್ರೀಮಿಯಮ್. ಓಕೆ, 214 ಆಸ್ಪಾಸ್ ಬರಲಿ ಪ್ರೀಮಿಯಮ್. ಓಕೆ, 214 ಆಸ್ಪಾಸ್ ಬಂತು ಅಂತಂದರೆ ತಗೊಳ್ಳೋದಕ್ಕೆ ರೆಡಿ ಆಗಿರ್ತೀನಿ. ಓಕೆ, ಸ್ಟ್ರಗಲ್ ಮಾಡ್ತಿದೆ ಬ್ರೇಕ್ ಆಗೋದಕ್ಕೆ. ಓಕೆ, ಒನ್ಸ್ ಇಟ್ ಬ್ರೇಕ್ ದಿಸ್ ಪರ್ಟಿಕ್ಯುಲರ್ ಲೈನನ್ನು ಬ್ರೇಕ್ ಆಯಿತು ಅಂತಂದರೆ ಇದು ಬ್ರೇಕ್ ಆಗಬೇಕು. ಮೇಲ್ಗಡೆ ರೆಸಿಸ್ಟೆನ್ಸ್ ಇದೆ, ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಅಟ್ಲೀಸ್ಟ್ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಆಲ್ಸೋ ಕ್ಲೋಸ್ ಚೆನ್ನಾಗಿ ಕ್ಲೋಸ್ ಆಯಿತು ಅಂದರೆ ಐ ವಿಲ್ ಟೇಕ್ ಎಂಟ್ರಿ ಹಿಯರ್. ಡೌನ್ ಸೈಡ್ಗೆ ಇಂಟ್ರೆಸ್ಟ್ ಇತ್ತು ನನಗೆ ಪ್ರೊಮ್ಯಾಕ್ಸ್ ಆಡಿಸಿ, ಬಟ್ ಇದು ಕನ್ಸಾಲ್ಟೇಷನ್ ಇದೆ ಅಲ್ವಾ. ಸೊ ಇದು ಏರಿಯಾ ಅಷ್ಟು ಚೆನ್ನಾಗಿರಲಿಲ್ಲ, ಅದಕ್ಕೋಸ್ಕರ ಡೌನ್ ಸೈಡ್ಗೂ ಟ್ರೇಡನ್ನು ಬಿಟ್ಟೆ. ಓಕೆ, ಮೇ ಬಿ ಡೌನ್ ಸೈಡ್ಗೆ ತೊಗೊಂಡಿದ್ರೆ ಈಗ ದಿಸ್ ಲೈನ್ ಅಲ್ವಾ. ಸೊ ದಿಸ್ ಕ್ಯಾಂಡಲ್ SL ಹೊಡಿಸ್ಕೊತಿದ್ವಿ. ಓಕೆ, ಡೌನ್ ಸೈಡಿಗೆ ಆಗಿದ್ರೆ SL ಹಿಟ್ ಆಗಿರ್ತಿತ್ತು. ಓಕೆ, ಬಂದಿದ್ವಿ ಅಲ್ವಾ. ಸೊ ಪ್ರಾಪರಾಗಿ, ಬಟ್ ಕ್ಯಾಂಡಲ್ ಅಷ್ಟು ಕ್ಲೋಸ್ ಆಗ್ತಿಲ್ಲ. ಸೆಟ್ ತೊಗೊಂಬಿಡೋಣ. ಓಕೆ, ನಾನು ಕಾಲ್ ಸೈಡಿಗೆ ಎಂಟ್ರಿ ತೊಗೋತೀನಿ ದಿಸ್ ಪರ್ಟಿಕ್ಯುಲರ್ ಏರಿಯಾನಲ್ಲಿ. ಓಕೆ, ಎಂಟ್ರಿ ಆಗಿದೆ. ಓಕೆ, ನನ್ನ ಎಕ್ಸ್ಪೆಕ್ಟೇಷನ್ ಇದೆ ಇನ್ನೂ ಸ್ವಲ್ಪ ಬುಲ್ಲಿಶ್ನೆಸ್ ತೋರಿಸುತ್ತೆ ಮಾರ್ಕೆಟು ಅಂತ. ಅಟ್ಲೀಸ್ಟ್ ಒಂದು 1:1 ಟಾರ್ಗೆಟ್ ಬಂತು ಅಂತಂದರೆ ಕ್ಯಾಪ್ಚರ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. 6,500 SL ಇರುತ್ತೆ. ಟಾರ್ಗೆಟ್ 1:1.5 40 ಪಾಯಿಂಟ್ಸು, ಬಟ್ 1:1 ಬಂದಮೇಲೆ ಮ್ಯಾನೇಜ್ ಮಾಡೋಣ. ಓಕೆ, 1:1ವರೆಗೂ ಮಾತ್ರ ನಾನು ಎಕ್ಸ್ಪೆಕ್ಟೇಷನ್ ಇದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಇಲ್ಲಾಂದರೆ SL ಹಿಟ್ ಆಯಿತು ನೋ ಪ್ರಾಬ್ಲಮ್ ಆಗಲಿ. ಬಟ್ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಡೌನ್ ಸೈಡಿಗೆ ತೋರಿಸುತ್ತೆ, ಬಟ್ ಇದೇನಾದ್ರು ಬ್ರೇಕೌಟ್ ಆಯಿತು ಅಂತಂದರೆ ನಿಫ್ಟಿಗೆ ಸಾಥ್ ಕೊಡುತ್ತೆ. ಸೊ ನಿಫ್ಟಿ ಕೂಡ ಮೇಲ್ಗಡೆ ಹೋಗುವಂಥ ಚಾನ್ಸ್ ಇದೆ. ಓಕೆ, ಆಲ್ರೆಡಿ ಸ್ವಲ್ಪ ಟ್ರೆಂಡು ಬುಲ್ಲಿಶ್ನೆಸ್ ತೋರಿಸ್ತಾ ಇದೆ. ಓಕೆ, 20 ಪಾಯಿಂಟ್ಸ್ಗೆ ಒಂದು ಲೈನನ್ನು ಹಾಕ್ಕೊತೀನಿ. ಓಕೆ, ನೈಸ್. 600 ಆಸ್ಪಾಸ್ ಪ್ರಾಫಿಟ್ ತೋರಿಸ್ತಾ ಇದೆ. 650 700 ಈ ಥರ ತೋರಿಸ್ತಾ ಇದೆ. ಸಪೋಸ್ ಇನ್ನೊಂದು ಸಡನ್ನಾಗಿ ಬ್ರೇಕ್ ಬಂತು ಅಂತಂದರೆ ಚೆನ್ನಾಗಿ ಬರುತ್ತೆ. ಇಲ್ಲ ಡೌನ್ ಸೈಡಿಗೆ ಹೋಯಿತು ಅಂತಂದರೆ ಮೇ ಬಿ ನಮ್ಮ SL ಹಿಟ್ ಆಗುತ್ತೆ. ಸ್ಟ್ರಾಂಗ್ ಆಗಿ ಬಂದಿದೆ. ಓಕೆ, 1 2 3 ಕ್ಯಾಂಡಲ್ಸು ಕಂಟಿನ್ಯೂಸ್ ಆಗಿ ಸ್ಟ್ರಾಂಗ್ ಆಗಿದೆ, ಬಟ್ ಮೇಲ್ಗಡೆ ಬ್ರೇಕ್ ಮಾಡೋದಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದೆ. ದಿಸ್ ಪರ್ಟಿಕ್ಯುಲರ್ ಲೈನ್ ಏನು ನಾನು ಡ್ರಾ ಮಾಡಿದ್ದೀನಲ್ವ, ಇದನ್ನು ಬ್ರೇಕ್ ಮಾಡೋದಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದೆ ಮಾರ್ಕೆಟ್. ನೋಡಿ, ನಾವು ವಿಲ್ ಸಿ. ಆಲ್ರೆಡಿ ಎಂಟ್ರಿ ತೊಗೊಂಡಿದ್ದೀನಿ. ಓಕೆ, 20 ಪಾಯಿಂಟ್ಸ್ SL ಇರುತ್ತೆ. 1:1 ಏಮ್ ಮಾಡೋಣ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಅದ್ರ ಸ್ಪೈಕಲ್ಲಿ ಏನಾದರೂ 1:1.5 ಬಂತು ಅಂತಂದರೆ ಮೇ ಬಿ ಬುಕ್ ಮಾಡೋಣ. ಇಲ್ಲಾಂತಂದರೆ SL ಕೊಡೋಣ, ರಿವರ್ಸ್ ಎಲ್ಲ ಆಯಿತು ಅಂತಂದರೆ ನೋ ಪ್ರಾಬ್ಲಮ್. ಓಕೆ, ಯಾಕಂದರೆ ಮಾರ್ಕೆಟು ಬುಲ್ಲಿಶ್ ಆಗೇ ತೋರಿಸ್ತಾ ಇದೆ. ಓಕೆ, ಆಲ್ಮೋಸ್ಟ್ ಓಪನ್ ಆದಾಗಿಂದ ಈ ಥರ ಬಂದಿದೆ. ಸೊ ಈ ಥರ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಸ್ಟ್ರೆಂತ್ ತೊಗೊಂತು. ಓಕೆ, ಈ ಥರ ಕೆಳಗಡೆ ಬಂತು ಮತ್ತೆ ಸ್ಟ್ರೆಂತ್ ತೊಗೊಂತು. ಸೊ ಇಲ್ಲಿ ಇದೇನಾದರೂ ಬ್ರೇಕ್ ಆಯಿತು ಈ ಥರ ಅಂತಂದರೆ ಚೆನ್ನಾಗಿ ಮೇಲ್ಗಡೆ ಹೋಗುತ್ತೆ ಮಾರ್ಕೆಟು. ಆಲ್ಮೋಸ್ಟು ಟಾರ್ಗೆಟ್ ಕೊಡುತ್ತೆ. ಓಕೆ, ಮೇಲ್ಗಡೆ ರೆಸಿಸ್ಟೆನ್ಸ್ ಇದೆ. 1 ಡೇ ಟೈಮ್ ಫ್ರೇಮಲ್ಲಿ ನೋಡ್ಬೋದು ನೀವು ಹೋಗಿ. ಇದು ರೆಸಿಸ್ಟೆನ್ಸ್ ಏರಿಯಾ. ಸೊ ಕಂಟಿನ್ಯೂಸ್ ಆಗಿ ಇಲ್ಲಿ ಮಾರ್ಕೆಟ್ ಇಲ್ಲೇ ಬರ್ತಾ ಇದೆ. ಓಕೆ, ಇಲ್ಲಿ ಬಂದು ನಿಲ್ತಾ ಇದೆ. ಸೊ ಇಲ್ಲಿ ಬಂದು ಮೊನ್ನೆ ಕೂಡ ಇಲ್ಲಿ ಬಂದು ಇಮಿಡಿಯೇಟ್ ಗ್ಯಾಪ್ ಡೌನ್ ಓಪನ್ ಆಗಿತ್ತು. ಸೊ ಮತ್ತೆ ಅದೇ ಏರಿಯಾಗೆ ಬಂದಿದೆ. ಓಕೆ, ಈ ಏರಿಯಾನ ಕ್ರಾಸ್ ಆಯಿತು ಅಂತಂದರೆ ಚೆನ್ನಾಗಿ ಕ್ರಾಸ್ ಆಗುತ್ತೆ. ಇಲ್ಲ ಆ ಏರಿಯಾನ ಸ್ಟ್ರಗಲ್ ಮಾಡಿ ಕ್ರಾಸ್ ಆಗೋದಕ್ಕೆ ಆಗಿಲ್ಲ ಮಾರ್ಕೆಟಿಂಗ್ ಅಂತಂದರೆ ರಿವರ್ಸಲ್ ಆಗುತ್ತೆ, ನಮ್ಮ SL ಹಿಟ್ ಆಗುತ್ತೆ. ಸೊ ದಿಸ್ ಇಸ್ ದ ಲಾಜಿಕ್ ದಿಸ್ ಪರ್ಟಿಕ್ಯುಲರ್ ಟ್ರೇಡ್ಗೆ. ಜೊತೆಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಜೊತೆಗೆ ಇಂಟ್ರಾಡೇ ಹೈ ಮೇಲೆ ಹೋಗಿ ಮಾರ್ಕೆಟ್ ಟ್ರೇಡ್ ಆಗ್ತಿದೆ. ಓಕೆ, ಇಂಟ್ರಾಡೇ ಹೈ ಮೇಲೆ ಅಂದರೆ ಜಸ್ಟ್ ಒಂದು ಕ್ಯಾಂಡಲ್ ಇದೆ. ಸೊ ಪಿನ್ ಕ್ಯಾಂಡಲು ಅದಕ್ಕೆ ಟಚ್ ಆಗಿ ಬೀಳ್ತಾ ಇದೆ. ಅಂದರೆ ಸೊ ಅದನ್ನು ಆಲ್ಮೋಸ್ಟ್ ಹೊಡೆಯೋದಕ್ಕೆ ಹೋಗಿದೆ. ಓಕೆ, ಫಾಲ್ ಆಗಬೇಕಾಗಿತ್ತು ಅಂದರೆ ಇಲ್ಲೇ ಸಡನ್ನಾಗಿ ಈ ಥರ ಫಾಲ್ ಆಗಬೇಕಾಗಿತ್ತು ಮಾರ್ಕೆಟು, ಬಟ್ ಇಲ್ಲಿ ಹೋಗಿದೆ. ಸೊ ಈ ಥರ ಎಮ್ ಪ್ಯಾಟರ್ನು ರೆಸ್ಪೆಕ್ಟ್ ಕೊಡಲ್ಲ. ಅಷ್ಟು ನೆಕ್ ಲೈನ್ ಅಷ್ಟು ಚೆನ್ನಾಗಿಲ್ಲ. ಓಕೆ, ಬೈಯರ್ಸು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಬೈ ಮಾಡೋದಕ್ಕೆ ಮಾರ್ಕೆಟನ್ನು. ಸೊ ಬೈ ಮಾಡಿದ್ರು ಅಂತಂದರೆ ಅವ್ರ ಜೊತೆಗೆ ನಮಗೂ ಕೂಡ ಪ್ರಾಫಿಟ್ ಬರುತ್ತೆ.
ಇಲ್ಲ ಅಂತಂದರೆ ಸೆಲ್ಲರ್ಸು ಸ್ಟ್ರಾಂಗ್ ಆದರು ಅಂತಂದರೆ ಮೇ ಬಿ ಎಸ್ ಎಲ್ ಹಿಟ್ ಆಗುತ್ತೆ. ಓಕೆ 1000 ಪ್ಲಸ್ 1400 ಈ ಥರ ಲಾಸ್ ನಡೀತಾ ಇದೆ. ಓಕೆ 1500 ಪ್ಲಸ್ ನಡೀತಾ ಇದೆ. 6500 ಮ್ಯಾಕ್ಸಿಮಮ್ ರಿಸ್ಕ್ ಇರ್ತದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ನನಗೆ. ಎಸ್ ಎಲ್ ಹಿಟ್ ಆಯಿತು ಅಂದರೆ ಎಸ್ ಎಲ್ನ ಬುಕ್ ಮಾಡಂದು ಕ್ಲೋಸ್ ಮಾಡ್ತೀನಿ. ಓಕೆ ಆಲ್ರೆಡಿ ಪೊಸಿಷನ್ ನಡೀತಾ ಇದೆ. 1100 ಈ ಥರ ನಡೀತಾ ಇದೆ. ಓಕೆ ಪುಟ್ ಸೈಡ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೆ ನಾನು ಪ್ರೊಮ್ಯಾಕ್ಸ್ ಸ್ಟ್ರಾಟಜಿಗೆ. ಬಟ್ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಅಷ್ಟು ಪ್ರಾಪರ್ ಆಗಿರಲಿಲ್ಲ, ನನಗೆ ಅಷ್ಟು ಚೆನ್ನಾಗಿ ಕಾಣಿಸಿಲ್ಲ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ. ಯಾಕಂದರೆ ಆಲ್ರೆಡಿ ಎಸ್ ಎಲ್ ಹಿಟ್ ಆಗಿರ್ತಿತ್ತು ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ತೊಗೊಂಡಿದ್ರು ಕೂಡ. ಯಾಕಂದರೆ ದಿಸ್ ಪರ್ಟಿಕ್ಯುಲರ್ ಕನ್ಸಾಲ್ಟೇಷನ್ ಇದೆ ಅಲ್ವಾ, ಈ ಥರ ಕನ್ಸಾಲ್ಟೇಷನ್ ಆಗಿನೇ ಮಾರ್ಕೆಟು ಫಾಲ್ ಆಗ್ತಿದೆ. ಸೊ ಕನ್ಸಾಲ್ಟೇಷನ್ ಆಗಬಾರ್ದು, ಇಮಿಡಿಯೇಟಾಗಿ ಕ್ರಾಸ್ ಆಗಬೇಕು. ಇಮಿಡಿಯೇಟಾಗಿ ಕ್ರಾಸ್ ಆಗಿತ್ತು ಅಂತಂದರೆ ಐ ಮೇ ಟೇಕ್ ದ ಟ್ರೇಡ್. ಇದೇ ಸೆಕೆಂಡ್ ಕ್ಯಾಂಡಲ್ ಅಥವಾ ಥರ್ಡ್ ಕ್ಯಾಂಡಲ್ ಇಮಿಡಿಯೇಟ್ ಹಿಂಗೆ 5 ಮೇ ಕ್ರಾಸ್ ಆಗಿತ್ತು ಅಂದರೆ ಇಲ್ಲಿ ನಾನು ಟ್ರೇಡ್ ತಗೋತಿದ್ದೆ. ಸೊ ಮಾರ್ಕೆಟ್ ಬರ್ತಿತ್ತು. ಬಟ್ ಸ್ಟ್ರೆಂತು ಅಪ್ಸೈಡಿಗೆ ತೋರಿಸ್ತಾ ಇದೆ. ಯಾಕಂದರೆ ಇಷ್ಟು ಮಾರ್ಕೆಟನ್ನು ಹೋಲ್ಡ್ ಮಾಡಿ ಹಿಡ್ಕೊಂಡು ಕುಂತಿದ್ದಾರೆ ಬೈಯರ್ಸು ಅಂದ ತಕ್ಷಣ ಇನ್ನೊಂಚೂರು ಮೇಲ್ಗಡೆ ತೊಗೊಂಡು ಹೋಗೋಂಥ ಪ್ಲ್ಯಾನ್ ಇದೆ ಬೈಯರ್ಸ್ದು. ಓಕೆ ಇಲ್ಲ ವಿನ್ ಆದರು ಅಂತಂದರೆ ಸೆಲ್ಲರ್ಸ್ ವಿನ್ ಆದರು ಅಂತಂದರೆ ವಿನ್ ಆಗ್ತಾರೆ. ಸೊ ನಮಗೆ ಎಸ್ ಎಲ್ ಹಿಟ್ ಆಗುತ್ತೆ. ಬೈಯರ್ಸ್ ವಿನ್ ಆದರು ಅಂತಂದರೆ ಸೊ ಮಾರ್ಕೆಟನ್ನು ಪ್ರೊಬ್ಯಾಬಿಲಿಟಿ ನನಗೆ ಅಪ್ಸೈಡಿಗೆ ಕಾಣಿಸ್ತಾ ಇದೆ ಮಾರ್ಕೆಟಲ್ಲಿ. ಇಲ್ಲಿವರೆಗೂ ಬಂದು ಮತ್ತೆ ಸ್ಟ್ರೆಂತ್ ತೊಗೊಂಡು ಹೋಗುತ್ತೆ. ಜೊತೆಗೆ ಚಾನಲ್ ಕೂಡ ಕ್ಲೋಸ್ ಆಗಿದೆ. ಪ್ಯಾರಲಲ್ ಚಾನಲ್ ಮೇಲ್ಗಡೆ ಮಾರ್ಕೆಟ್ ಕ್ಲೋಸ್ ಆಗಿದೆ. ನೋ ಪ್ರಾಬ್ಲಮ್. ಓಕೆ ವಿಲ್ ಸಿ. ತೊಗೊಂಡಿದ್ದೀನಿ ಆಲ್ರೆಡಿ 1400 ಈ ಥರ ಲಾಸನ್ನು ತೋರಿಸ್ತಾ ಇದೆ. ಅಪ್ಡೇಟ್ ಮಾಡ್ತೀನಿ ಗೆಳೆಯರು, ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ ಸೊ ಆಪ್ಷನ್ ಬೈಯರ್ಸ್ಗೆ ಡಿಕೆ ಅಗೇನಿಸ್ಟಾಗಿ ಕೆಲಸ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಕ್ವಿಕ್ಕಾಗಿ ಮೊಮೆಂಟಮನ್ನು ಕ್ಯಾಪ್ಚರ್ ಮಾಡಬೇಕು. ಸೊ 1 ಮಿನಿಟಲ್ಲಿ ನಾನು ಹಾಕಿಟ್ಟಿದ್ದೆ ಇಲ್ಲಿ ಪ್ಲಾನು. ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ 1 ಮಿನಿಟಲ್ಲಿ. ನೋಡಿ ಈ ಥರ ಲೈನ್ನ ಡ್ರಾ ಮಾಡಿ ಇಟ್ಟಿದ್ದೆ ನಾನು 1 ಮಿನಿಟಲ್ಲಿ. ಬಟ್ ಕ್ಲೋಸಿಂಗ್ ಎಲ್ಲಿ ಸಿಕ್ತು ಅಂತಂದರೆ ಸೊ ಹೆವಿ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಸಿಕ್ತು ಇಲ್ಲೆಲ್ಲ. ಸೊ ಓಕೆ ಒಂಚೂರು ರಿಟ್ರೇಸ್ಗೋಸ್ಕರ ವೇಟ್ ಮಾಡ್ತಿದ್ದೆ. ಪ್ರೀಮಿಯಮಲ್ಲಿ ಸ್ವಲ್ಪ ಕೂಲ್ ಡೌನ್ ಪ್ರೀಮಿಯಮ್ ಆಗಿತ್ತು ಅಂತಂದರೆ ಸೊ ಇಮಿಡಿಯೇಟ್ ಎಂಟ್ರಿ ತೊಗೋತಿದ್ದೆ. ಸ್ವಲ್ಪ ಟಾರ್ಗೆಟ್ ಹಿಟ್ ಆಗ್ತಿದ್ದು 1 ಮಿನಿಟಲ್ಲಿ ಇನ್ಸೈಡ್ ಕ್ಯಾಂಡಲ್ ಪ್ರಾಪರ್ ಇತ್ತು. ಬಟ್ ಅಲ್ಲಿ ಮಿಸ್ ಮಾಡ್ಕೊತೀನಿ. ಓಕೆ ಬಟ್ ದಿಸ್ ಈಸ್ ಆಲ್ಸೋ ರೈಟ್. ಏನು ಮಾಡೋಕ್ಕಾಗಲ್ಲ, ಎಂಟ್ರಿ ತೊಗೊಂಡಿದ್ದೀನಿ. ಸೊ ಟ್ರ್ಯಾಪ್ ಮಾಡ್ತಿದೆ, ನೋ ಪ್ರಾಬ್ಲಮ್. ಸೊ ನಮ್ಮ ಅನಲೈಸಿಸ್ ರಾಂಗ್ ಆಯಿತು ಅಂತಂದರೆ ಮಾರ್ಕೆಟ್ ಆಲ್ವೇಸ್ ರೈಟ್ ಅಂತಲೇ ಅರ್ಥ. ಓಕೆ ಮೇಲ್ಗಡೆ ಏನೋ ಸ್ಟ್ರಾಂಗ್ ಇದೆ. ಓಕೆ ರೆಸಿಸ್ಟೆನ್ಸ್ ಇದೆ. ಅದಕ್ಕೋಸ್ಕರ ಮಾರ್ಕೆಟ್ ಈ ಥರ ಬರ್ತಾ ಇದೆ, ವಾಪಸ್ ಬರ್ತಾ ಇದೆ. ವಿಲ್ ಸಿ, ನೋಡೋಣ. ಇದೇನಾದರೂ ಡೌನ್ ಕ್ರಾಸ್ ಆಯಿತು ಅಂತಂದರೆ ಸೊ ಪೂರ್ತಿ ಡೌನಿಗೆ ಬರುತ್ತೆ ಅಂತಲೂ ಎಕ್ಸ್ಪೆಕ್ಟೇಷನ್ ಇರಲ್ಲ. ಸ್ವಲ್ಪ ಏನಾದರೂ ಬಂದು ಸ್ಟ್ರೆಂತ್ ತೊಗೊಂಡು ಮತ್ತೆ ಮಾರ್ಕೆಟ್ ಬುಲ್ಲಿಶ್ನೆಸ್ ತೋರಿಸೋಂಥ ಪ್ಲ್ಯಾನ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಮೇ ಬಿ ಮೈ ಎಸ್ ಎಲ್ ಹೋಗುವಂಥ ಚಾನ್ಸ್ ಎಲ್ಲ ಇದೆ. ಇಲ್ಲಿ ಸ್ಟ್ರೆಂತ್ ಇದೆ, ಇವ್ರು ಬೈಯಿಂಗ್ ಮಾಡಬೇಕಷ್ಟೇ, ತೊಗೊಂಡು ಹೋಗ್ಬೇಕು. ಈ ಸರಿ ಇವ್ರು ಎಕ್ಸಿಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಉಳಿಯಲ್ಲ ಸ್ಟ್ರೆಂತು ಮಾರ್ಕೆಟಲ್ಲಿ. ಓಕೆ ಆಲ್ಮೋಸ್ಟ್ ವಿನ್ ಆಗಿಬಿಡ್ತಾರೆ ಸೆಲ್ಲರ್ಸ್. ಸ್ವಲ್ಪ ಪಿನ್ ಥರ ಕ್ಲೋಸ್ ಆಗಿದೆ ಕೆಳಗಡೆ. ಇಟ್ಸ್ ನಾಟ್ ಪ್ರಾಪರ್ ಕ್ಯಾಂಡಲ್. ಇಂಡಿಷಿಯನ್ ಕ್ಯಾಂಡಲ್ ಬರಬೇಕಿತ್ತು. ಇನ್ನೊಂಚೂರು ಇಂಡಿಷಿಯನ್ ಕ್ಯಾಂಡಲ್ ಥರ ಬಂದಿತ್ತು ಅಂತಂದರೆ ಮೇ ಬಿ ಸ್ಟ್ರೆಂತ್ ಬರ್ತಿತ್ತು. ಓಕೆ ಸ್ಲೋ ಮಾಡ್ತಾಯಿದ್ದಾರೆ, ಸ್ಲೋ ಆಗಿ ಹಿಡಿತಾ ಇದ್ದಾರೆ ಮಾರ್ಕೆಟನ್ನು. ಆಲ್ರೆಡಿ 10 ಗಂಟೆ 40 ನಿಮಿಷ ಆಗಿದೆ. ಈ ಥರ ಸ್ಟ್ರೆಂತನ್ನು ತೋರಿಸ್ಬೇಕು ಇವರು ಒಂದು 2 ಮಿನಿಟ್ಸ್. ಅಂದರೆ ಇಲ್ಲಿಂದ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ, ಸ್ಟ್ರೆಂತ್ ಬಂದಿದೆ ಅಂತ ಈ ಥರ ಹೋಲ್ಡ್ ಮಾಡಿ ಹಿಡ್ಕೋಬೇಕು. ಓಕೆ ಬೈಯರ್ಸು ಹಿಡ್ಕೊಂಡ್ರು ಅಂತಂದರೆ ಸೊ ಮೇ ಬಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಕ್ಯಾಂಡಲ್ ಫಾಲೋ ಥ್ರೂ ಕ್ಯಾಂಡಲ್ ಚೆನ್ನಾಗಿ ಬರುತ್ತೆ. ಯಾಕೆಂದರೆ 1 ಮಿನಿಟಲ್ಲಿ ನೋಡ್ತಾ ಇರಿ. ಸೊ ಯಾವ ಥರ ಬೈಯಿಂಗ್ ಬರ್ತಾ ಇರುತ್ತೆ. ಸೊ ಬೈಯಿಂಗ್ ಬರ್ತಾ ಇರುತ್ತೆ. ಓಕೆ ಕ್ಯಾಂಡಲ್ ಕ್ಲೋಸ್ ಆಗಲಿ ಪ್ರಾಪರಾಗಿ. ಸೊ ಇನ್ 15 ಮಿನಿಟ್ ಆಲ್ಸೋ ಇದು ಇನ್ವರ್ಟೆಡ್ ಪಿನ್ ಥರ ಕಾಣಿಸ್ತಿದೆ. ಅದ್ರ ಮೇಲೆ ಮತ್ತೊಂದು ಪಿನ್ ಬರ್ತಿದೆ. ಈ ಥರ ಹಿಡ್ಕೊಂಡು ಕೊಡಬೇಕು ಈ ಕ್ಯಾಂಡಲ್ನ. ಸೊ ಅಂದರೆ ಸೊ ಬೈಯರ್ಸು ಸ್ಟ್ರೆಂತ್ ತೋರಿಸ್ಬೇಕು. ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಉಲ್ಟಾ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೇ ಬಿ ವಿನ್ ಆಗ್ತಾರೆ ಸೆಲ್ಲರ್ಸ್. ಓಕೆ ಬೈಯರ್ಸ್ ಸ್ಟ್ರಾಂಗ್ ಆಗಬೇಕು. ಇಲ್ಲಿ ಬೈಯರ್ಸು ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡಬೇಕು. ಅದನ್ನು ಆಗ್ತಿಲ್ಲ. ಆಗ್ತಿಲ್ಲ ಬೈಯರ್ಸ್ಗೆ ಹೋಲ್ಡ್ ಮಾಡೋದಕ್ಕೆ. 700 ಬಂದಿತ್ತು. ಓಕೆ ಲಾಸ್ ಆಲ್ಮೋಸ್ಟ್ ರಿಕವರ್ ಆಗಿ 40 ಸೆಕೆಂಡ್ ಇದೆ ಬಾಕಿ. ಹೋಲ್ಡ್ ಮಾಡಿ ಹಿಡ್ಕೊಂಡು ಕೊಡಬೇಕಷ್ಟೆ. ಈ ಸ್ಟ್ರೆಂತ್ ತೋರಿಸ್ಬೇಕು. ಬ್ಯಾಂಕ್ ನಿಫ್ಟಿ ಕೂಡ ಮೇಲ್ಗಡೆ ಹೋಗಿ ರಿವರ್ಸ್ ಆಗ್ತಿದೆ ನೋಡಿ. ಓಕೆ ಸ್ಟ್ರೆಂತ್ ತೋರಿಸ್ಬೇಕು. ಇಲ್ಲಿ ಬೈಯರ್ಸು ಸ್ಟ್ರೆಂತ್ ತೋರಿಸಿದ್ರು ಅಂತಂದರೆ ಚೆನ್ನಾಗಿ ಬರುತ್ತೆ. ಸೊ ಆರಾಮಾಗಿ ರಿಸ್ಕ್ ಇದೆ. ಇಷ್ಟು ರಿಸ್ಕ್ ಅಂತ ಇದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಅಷ್ಟು ರಿಸ್ಕ್ ಬಂತು ಅಂದರೆ ಎಸ್ ಎಲ್ ಹಿಟ್ ಆಯಿತು ಅಂದರೆ ಎಸ್ ಎಲ್ನ ಕೊಟ್ಟು ಕ್ಲೋಸ್ ಮಾಡ್ತೀನಿ, ನೋ ಪ್ರಾಬ್ಲಮ್. ರಿವಾರ್ಡ್ ಬಂತು ಅಂದರೆ ರಿವಾರ್ಡ್ ತೊಗೊಂಡು ಕ್ಲೋಸ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಓಕೆ ನಾವು 1400 1500 ಲಾಸಲ್ಲಿದೆ. 1300. ಸೊ ಆಲ್ಮೋಸ್ಟ್ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ ನಡೀತಾ ಇದೆ. ಸ್ವಲ್ಪ ಇಂಡಿಷಿಯನ್ ಕ್ಯಾಂಡಲ್ ಥರ ಇಲ್ಲಿ ಮೇಲ್ಗಡೆ ಬಂದು ಸ್ಟ್ರೆಂತ್ ತೋರಿಸ್ಬೇಕಾಗಿತ್ತು. ಸೊ ನೋಡೋಣ. ಓಕೆ ನೆಕ್ಸ್ಟ್ ಫ್ರೆಶ್ ಬೈಯರ್ಸ್ ಬಂದರು ಅಂತಂದರೆ ತೊಗೊಂಡು ಹೋಗ್ತಾರೆ ಮಾರ್ಕೆಟ್ನ ಮೇಲ್ಗಡೆ.
ವಿಲ್ ಸಿ. ಅಪ್ಡೇಟ್ ಮಾಡ್ತೀನಿ ಗೆಳೆಯರೆ ವಿಡಿಯೋನ ಕೊನೆವರೆಗೂ ನೋಡಿ. ಟಾರ್ಗೆಟ್ ಹಿಟ್ ಆಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ. ಓಕೆ, ಸೊ ರನ್ನಿಂಗ್ ಕ್ಯಾಂಡಲಲ್ಲಿ ಎಂಟ್ರಿ ಹೊಡೆಯೋದು ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ತೊಗೊಳ್ಳಲ್ಲ. ಓಕೆ, ರನ್ನಿಂಗ್ ಕ್ಯಾಂಡಲು ಸ್ವಲ್ಪ ಕಷ್ಟ ಆಗುತ್ತೆ. 1 ಮಿನಿಟಲ್ಲಿ ನಾನು ಹೊಡೆದಿದ್ರೆ ಚೆನ್ನಾಗಿತ್ತು ಟ್ರೇಡು. ಓಕೆ, ಇನ್ಸೈಡ್ ಕ್ಯಾಂಡಲ್ಗೆ, ಬಟ್ ಕ್ಯಾಂಡಲ್ ಸ್ವಲ್ಪ ಮೇಲ್ಗಡೆ ಕ್ಲೋಸ್ ಆಯಿತು. ನೈಸ್, 6300 ಜಸ್ಟ್ ಸ್ಟಾಪಿಗೆ ನಿಯರ್ ಇದೆ, ವೆರಿ ನಿಯರ್ ಟು ಸ್ಟಾಪ್ ಲಾಸ್ ಹಿಟ್. ಓಕೆ, ನೈಸ್, ಹಿಟ್ ಮಾಡಿ ಪ್ರಭು. ಯಾಕೆ ಟಚ್ ಆಗಿ ಬಿಡುತ್ತೆ. ಓಕೆ, ಎಸ್ ಎಲ್ ಹಿಟ್ ಆಗಿದೆ ನೋಡಿ. ಓಕೆ, 6646 ರೂಪೀಸ್ ಲಾಸ್ ಆಗಿದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ. ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅದನ್ನೇ ಬ್ಯಾಂಕ್ ನಿಫ್ಟಿ ಕೂಡ. ಸೊ ಕೆಳಗಡೆ ಡೌನಿಗೆ ಬರ್ತಿದೆ. ಸೆಲ್ಲರ್ಸ್ ವಿನ್ ಆದರೂ 6600. ಓಕೆ, ಆಪ್ಷನ್ ಟ್ರೇಡಿಂಗ್ ಚಾಲೆಂಜ್ ಡೇ 6 ಇವತ್ತು. ಓಕೆ, 1,06,000 ಇದೆ. ಸೊ ಎಸ್ ಎಲ್ ಹಿಟ್ ಆಗಿ ಇಷ್ಟು ಉಳಿದಿದೆ. ಓಕೆ, ನೋಡೋಣ ಮತ್ತೆ ನಾಳೆ ಯಾವ ಥರ ಬರುತ್ತೆ ಅಂತ. ಎಸ್ ಎಲ್ ಹಿಟ್ ಆಗುತ್ತಾ, ಟಾರ್ಗೆಟ್ ಹಿಟ್ ಆಗುತ್ತಾ, ಕಂಟಿನ್ಯೂಸ್ ಆಗಿ ಸೀರೀಸ್ ಹೋಗ್ತಾ ಇರುತ್ತೆ. ಸೊ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ನನ್ನ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಲಾಜಿಕ್ ಇತ್ತು, ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದಕ್ಕೋಸ್ಕರ ಟ್ರೇಡ್ ತೊಗೊಂಡಿದೆ. ಸೊ ಬಟ್ ಇಲ್ಲೇನಾಯಿತು, ರಿವರ್ಸಲ್ ಆಯಿತು, ನಮ್ಮ ಸ್ಟಾಪ್ ಹಿಟ್ ಆಯಿತು. ಓಕೆ, ಡನ್ ಫಾರ್ ದ ಡೇ. ಬಾಯ್, ಮತ್ತೆ ಸಿಗೋಣ.